ಏನೇ ಬರಲಿ ಏನೇ ಬರಲಿ ಎಐಯುಟಿಯುಸಿಗೆ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಧಾರವಾಡ ಜಿಲ್ಲಾ ಸಮಿತಿಯಿಂದ ನಡೆಯುತ್ತಿರುವ ಜನಸಂಖ್ಯೆ ಆಧಾರದ ಮೇಲೆ ಆಶಾ ಕಾರ್ಯಕರ್ತೆಯರನ್ನು ವಜಾ ಮಾಡುವ ನೀತಿಯ ವಿರುದ್ಧ ಪ್ರತಿಭಟನೆ. ಎಐಎಂಎಸ್ಎಸ್ ಮಹಿಳಾ ಸಂಘಟನೆಯ ಜಿಲ್ಲಾಧ್ಯಕ್ಷೆ ಮಧುಲತಾ ಗೌಡರವರು ಬೆಂಬಲಿಸಿ ಮಾತನಾಡುತ್ತಾ, ಆಶಾ ಕಾರ್ಯಕರ್ತೆಯರೆಲ್ಲ ಒಂಟಿ ಮಹಿಳೆಯರು, ವಿಧವೆಯರು ಅಧಿಕ ಸಂಖ್ಯೆಯಲ್ಲಿರುವ ದೊಡ್ಡ ಮಹಿಳಾ ಸಮುದಾಯವಾಗಿದೆ. ಆಶಾ ಕೆಲಸದ ಮೂಲಕ ಕಳೆದ 17 ವರ್ಷಗಳಿಂದ ತಮ್ಮ ಗೌರವದ ಬದುಕನ್ನು ಕಟ್ಟಿಕೊಳ್ಳಲು ಹೆಣಗಾಡುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಳುವಾಗ ಇಲ್ಲದ ಮಾನದಂಡವನ್ನು ಈಗ ಅನ್ವಯಿಸುವುದರ ಮೂಲಕ ಸರ್ಕಾರವೇ ಈ ಮಹಿಳಾ ಸಮುದಾಯ ಮತ್ತವರ ಕುಟುಂಬವನ್ನು ಬೀದಿಗೆ ತಳ್ಳುತ್ತಿದೆ. ಇದು ಸ್ವಾಭಾವಿಕ ನ್ಯಾಯಕ್ಕೆ ವಿರುದ್ಧವಾಗಿದ್ದು, ಈ ನಿಮ್ಮ ಹೋರಾಟಕ್ಕೆ ಸದಾ ಬೆಂಬಲಿಸುತ್ತೇವೆ ಎಂದರು. ಜಿಲ್ಲಾ ಉಪಾಧ್ಯಕ್ಷೆ ಮಂಜುಳಾ ಗಾಡ್ಗೋಳಿ ಅವರು ಮಾತನಾಡಿ, ಆಶಾ ಕಾರ್ಯಕರ್ತೆಯರನ್ನು 17 ವರ್ಷದ ಹಿಂದೆ ಕೆಲಸಕ್ಕೆ ತೆಗೆದುಕೊಂಡು ಕೊರೋನಾದಂತಹ ಮಹಾಮಾರಿಯ ಸಂದರ್ಭದಲ್ಲಿ ದುಡಿದು ಇಡೀ ಆರೋಗ್ಯ ಇಲಾಖೆಯ ಸ್ತಂಭವೇ ಆಗಿದ್ದಾರೆ. ಆಶಾ ಕಾರ್ಯಕರ್ತೆಯರು ಮಹಾತಾಯಿಯಂದಿರು ಎಂದು ಹಿಂದಿನ ಎಷ್ಟೋ ಸಚಿವರು ಹೊಗಳಿದ್ದಾರೆ. ಗ್ರಾಮೀಣ ಭಾಗದ ಆರೋಗ್ಯದ ನರನಾಡಿಯೇ ಆದ ಆಶಾಗಳಾದ ನಮ್ಮನ್ನು ಈಗ ತೆಗೆದುಹಾಕುತ್ತಿರುವುದು ಅತ್ಯಂತ ಅನ್ಯಾಯ. ಒಂದೆಡೆ ದುಡಿದಷ್ಟು ಹಣವಿಲ್ಲ, ಮತ್ತೊಂದೆಡೆ ಸರ್ಕಾರವೇ ನಮ್ಮ ಬದುಕನ್ನು ಮುರಾಬಟ್ಟೆ ಮಾಡುತ್ತಿರುವುದನ್ನು ನಾವು ಸಹಿಸೆವು. ನಾವು ನಮ್ಮ ಹಕ್ಕನ್ನು ಕೇಳುತ್ತಿದ್ದೇವೆ. ನ್ಯಾಯ ದೊರಕದೆ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟಕ್ಕೆ ನಾವೆಲ್ಲರೂ ಮುಂದಾಗುತ್ತೇವೆ. ಆಶಾ ಸಹೋದರಿಯೆಲ್ಲ ತಮ್ಮ ಒಗ್ಗಟ್ಟನ್ನು ಗಟ್ಟಿ ಮಾಡಿಕೊಂಡು ಆರೋಗ್ಯ ಇಲಾಖೆಯ ಯಾವುದೇ ಕೆಲಸ ಕಾರ್ಯಗಳಿಗೆ ಹಾಜರಾಗದೆ ಉನ್ನತ ಹೋರಾಟಕ್ಕೆ ಅಣಿಯಾಗಬೇಕೆಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಆಶಾ ಕಾರ್ಯಕರ್ತೆಯರು ಮಾರ್ಚ್ 17ರಿಂದ ಅನಿರ್ದಿಷ್ಟ ಹೋರಾಟ ಅಂತ ಕೈ ತಗೊಂಡಿದ್ವಿ. ನಮ್ಮ CO ಸರ್ ರಜಾ ಇದ್ದಾರೆ ಅಂತ ಹೇಳಿ ನಮ್ಮನ್ನು ಹೊಳ್ಳಿ ಮನೆಗೆ ಕಳಿಸಿದ್ರು. ನಮ್ಮ CO ಸರ್ ಒಪ್ಕೋಬೇಕಂತ ಹೇಳಿ ನಾವು ವಾಪಸ್ ತಗೊಂಡು ಸುಮ್ಮನೆ ಇದ್ವಿ. ಅವರು ಬಂದಿಂದ ನಮ್ಮ ಮುಖಂಡರು ನಾವೆಲ್ಲ ಸೇರಿಂದ ನಮ್ಮ ಕುಟುಂಬಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ DHO ಸರ್, DC ಮೇಡಮ್, ಸರ್ ಎಲ್ಲರೂ ಕೂಡ್ಕೊಂಡು ಮೀಟಿಂಗ್ ಮಾಡಿ ಆಶಾ ಕಾರ್ಯಕರ್ತರನ್ನ ನಾವು ಮ್ಯಾಲಿನ ಯಾವ ಥರ ನೋಟಿಸ್ ಬಂದೈತೆ ನಾವು ಅದೇ ಥರನ ಮಾಡ್ತೇವೆ ಅಂತ ನಮ್ಮ ಜಿಲ್ಲೆದೊಳಗೆ ಕೈ ಎತ್ತಿದ್ದಾರೆ ಸರ್ ಅಧಿಕಾರಿಗಳು. ನಾವು ಈ ಉಲ್ಲೇಖನ ನಾವು ಏನು ಮಾಡೋಕ್ಕಾಗಲ್ಲ, ಮ್ಯಾಲೆ ಸರ್ಕಾರದಿಂದ ಹೆಂಗೆ ಬಂದೈತೆ ನಾವು ಅದನ್ನು ಮಾಡಬೇಕು, ಅದ್ರಿಂದ ನಾವು ನಿಲ್ಸೋಕ್ಕಾಗಲ್ಲ ಅಂತಾರೆ. ಇಡೀ ನಮ್ಮ ಕರ್ನಾಟಕದ ಜಿಲ್ಲೆ ಒಳಗನ ಎಲ್ಲ ಜಿಲ್ಲೆದೊಳಗೆ ಬಗೆಹರಿದ್ರು ನಮ್ಮ ಧಾರವಾಡ ಜಿಲ್ಲೆ ಒಳಗೆ ಬಗೆಹರಿ ಇದೊಂದು ನಮಗೆ ಮನಸ್ಸಿಗೆ ಭಾಳ ಬೇಜಾರಾಗಿದೆ. ಯಾಕಪ್ಪ ಅಂತಂದ್ರೆ ನಮ್ಮ ಆಶಾ ಕಾರ್ಯಕರ್ತರು ಯಾರೂ ಇದ್ದವರಲ್ಲ, ಎಲ್ಲರೂ ಇದೇ ದುಡಿಮೆ ನಂಬ್ಕೊಂಬಂದರು. 17 ವರ್ಷ ಆಯ್ತು ನಾವು ಆಶಾ ಕಾರ್ಯಕರ್ತರು ಕೆಲಸ ಮಾಡೋಕ್ಕಂತ. ಈ ಕೆಲಸ ಮಾಡೋಕ್ಕಂತಿಂದ ಎಷ್ಟೋ ಆಶಾ ಕಾರ್ಯಕರ್ತರು ಮರಣ ಹೊಂದಿದ್ದಾರೆ, ಅವ್ರ ಗಂಡುಗಳು ಮರಣ ಹೊಂದಿದ್ದಾರೆ, ಒಂದು ವಿಧವೆಯರು ಅದಾರ, ವಿಚ್ಛೇದನರು ಅದಾರ, ಅವ್ರ ಮಕ್ಕಳು ಎಜುಕೇಷನ್, ಕುಟುಂಬಿಕ ಸಮಸ್ಯೆ, ಆರ್ಥಿಕ ಪರಿಸ್ಥಿತಿ ಎಲ್ಲ ಆಶಾ ಕಾರ್ಯಕರ್ತರು ಒಂದು ಆಶಾ ಕೆಲಸದ ಒಂದು ಉದ್ಯೋಗದ ಮೇಲೆ ಒಂದು ಹೊರೆ ಹೊತ್ಕೊಂಡು ನಿಂತಿದ್ದಾರೆ. ಇದಕ್ಕೆ ನಾವು ನಮ್ಮ ಈ ಜಿಲ್ಲೆ ಉಸ್ತುವಾರಿ ಸಚಿವರು ಬಂದು ನಮಗೆ ಭೇಟಿ ಆಗೋ ಮಟ್ಟನೂ ಅವ್ರ ಮೇಲನ ನಿಂತಿದ್ದು. ಅವ್ರು ಬಂದು ಭೇಟಿ ಆಗೋ ಮಟ್ಟ ನಾವು ಹೋರಾಟ ಹಿಂದುಗೊಳ್ಳೋದಿಲ್ಲ ಅಂತೇಳಿ ನಮ್ಮ ಎಲ್ಲ ಜಿಲ್ಲೆ ಆಶಾ ಪ್ರಕಾರ ನಾನು ಹೇಳ್ಕೊಂಡು ಇಷ್ಟಪಡ್ತೀನಿ. ನಂತರ ಹೋರಾಟ ಸ್ಥಳಕ್ಕೆ ಆಗಮಿಸಿದ ಉಸ್ತುವಾರಿ ಸಚಿವರ ಆಪ್ತ ಸಹಾಯಕರಾದ ಶ್ರೀಕಾಂತ್ ಗಾಯಕವಾಡ್ ಅವರು ಮನವಿ ಪತ್ರವನ್ನು ಸ್ವೀಕರಿಸಿ ಇದನ್ನು ಸಚಿವರ ಗಮನಕ್ಕೆ ತರಲಾಗುವುದು ಮತ್ತು ಅವರ ಭೇಟಿಗೆ ಏರ್ಪಾಡು ಮಾಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಭರವಸೆ ನೀಡಿದರು. ಪ್ರತಿಭಟನೆಯ ನೇತೃತ್ವವನ್ನು ಜಿಲ್ಲಾಧ್ಯಕ್ಷೆ ಭುವನ ಬಳ್ಳಾರಿ, ಉಪಾಧ್ಯಕ್ಷರಾದ ಶಾಂತಾ ಚವ್ಹಾಣ್, ಸರೋಜಾ ಮಡಿವಾಳ್ ಮತ್ತು ಇತರ ಮುಖಂಡರಾದ ರಾಜೇಶ್ವರಿ ಕೋರಿ, ಧವಲ್ ಬಿ ಗೈಬುನವರ್, ದೀಪಾ ಉಂಡ್ರಿ, ಪ್ರೇಮ ಹಡಪದ್, ಕವಿತಾ ಕಿಶೋರ್, ಲಲಿತಾ ವಾಲಿಕರ್, ಲಕ್ಷ್ಮೀ ಸಂಬಳಮಠ್, ಶಂಕರಮ್ಮ ಗಾಣಿಗೇರ್, ರತ್ನಾ ಪಲ್ಯದ್, ಮಹಾದೇವಿ ಬಂಗಾರಿ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.